ನಮಸ್ಕಾರ. ನನ್ನ ಜನಜಾತಿಗೆ, ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ನಾನು ಹೇಳೋದೇನಪ್ಪ ಅಂದರೆ, ನಾನೊಬ್ಬ ಆಯುರ್ವೇದಿಕ್ ಪಂಡಿತ, ರಾಷ್ಟ್ರ ಮಟ್ಟದ. ನನ್ನ ಜನಜಾತಿಗೆ ತಲೆನೋವು ಅಂದರೆ ತಲೆ ಗುಣ ಮಾಡ್ತೀನಿ, ಹೊಟ್ಟೆ ನೋವು ಅಂದರೆ ಹೊಟ್ಟೆ ಗುಣ ಮಾಡ್ತೀನಿ, ಕಿಡ್ನಿ ಅಂದರೆ ಬಟ್ಟಿ ಅದೆಲ್ಲ ಸರಿ ಮಾಡ್ತೀನಿ, ಇತ್ಯಾದಿ ಕಾಯಿಲೆಗೆ ಔಷಧಿ ಕೊಡ್ತೇನೆ ನಾನು. ನನ್ನ ವಿಷಯ ಏನಪ್ಪ ಅಂದರೆ, ನನ್ನ ಫೋನ್ ನಂಬರ್ 9663560144. ಆದರೂ ನನಗೆ ಕನ್ನಡ ಸರಿ ಬರಲ್ಲ. ಏನಾದರೂ ತಪ್ಪಾಗಿ ನುಡಿದಿದ್ದರೆ ಕ್ಷಮಿಸ್ಬಿಡಿ. ನಿಮ್ಮ ಮೊಮ್ಮಗ ಅಂತ ತಿಳ್ಕೊಳ್ಳಿ, ನಿಮ್ಮ ಮರಿಮಗ ಅಂತ ತಿಳ್ಕೊಳ್ಳಿ, ಕರುಣೆ ಮಾಡಿ. ನನ್ನಲ್ಲಿ ಈಗ ಫೋನ್ ನಂಬರ್ ಹೇಳಿದೆ, ತಪ್ಪು. ನಾನು ಬಂಗಾರಪ್ಪನ ಎಲೆಕ್ಷನಿನ ಬಗ್ಗೆ ಹೋರಾಟಗಾರ ಸಣ್ಣಕ್ಕಿದ್ದಾಗ. ಅಲ್ಲಿಂದ ಸೊರಬ ಬಿಟ್ಟು ಬೆಂಗಳೂರಿಗೆ ಹೋದೆ. ವಿಧಾನಸೌಧದಲ್ಲಿ 5 ವರ್ಷ ತೆಗೆದೆ. ಆಮೇಲೆ CM ಇಬ್ರಾಹಿಂ ಭದ್ರಾವತಿ ಅವ್ರ ಮನೆ ಹತ್ರ ಒಂದು 5 ವರ್ಷ ತೆಗೆದೆ. ಆಮೇಲೆ ಮಿಲ್ಟ್ರಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಗೋವಾ, ಮಿಲ್ಟ್ರಿ ಲಾಲ್ ಪಗಡಿ, ಅಂಬೇಡ್ಕರ್ ಮೊಮ್ಮಗ ಲಾಲ್ ಪಗಡಿ ಬಾಳು ಅವ್ರ ಜೊತೇಲಿ ಕೆಲಸ ಮಾಡಿದೆ. ಆಮೇಲೆ ನನಗೆ ಮತ್ತೆ ನಮ್ಮೂರು ನೆನಪಾಯಿತು. ಸೊರಬದಿಂದ ಆಸಿ ಇಲ್ಲಿಗೆ ಬಂದೆ. ಚುಂಚಿನಕೊಪ್ಪ ಜಯಣ್ಣ ಅವರಿಗೆ ಭಾಳ ದೇವ್ರು ಬರ್ತಿದ್ದು, ದೇವಾಂಗ ಹೇಳ್ತಿದ್ರು, ಕೆಲವು ಔಷಧಿ ಕೊಡ್ತಿದ್ರು. ಅವ್ರ ಜೊತೇಲಿ ನಾನು ತಿಳ್ಕೊಂಡೆ, ಇದ್ದೆ. ಬಾಬಾ ಬುಡನ್ಗಿರಿಲಿ ಜಟದ ಮೇಲೆ ತಪಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಔಷಧಿ ಕೊಡ್ತಾಯಿದ್ದೀನಿ ಎಲ್ಲ ಕಾಯಿಲೆಗೂ. ಇರಿಸಿ ನಮಸ್ಕಾರಗಳು. ನಮ್ಮಲ್ಲಿ ಔರಂಗಾಬಾದ್, ದೆಹಲಿ, ಬಾಂಬೆ, ಹೈದರಾಬಾದ್, ಬೆಂಗಳೂರು, ಬಳ್ಳಾರಿ, ಕೋಲಾರ ಆ ಕಡೆಯಿಂದ ಬಂದು ಔಷಧಿ ತಗೊಂಡು ಹೋಗ್ತಾಯಿದ್ದಾರೆ. ಕೆಲವರಿಗೆಲ್ಲ ಗುಣ ಆಗಿದೆ. ನಂಜಪ್ಪ ಆಸ್ಪತ್ರೆಯವರು ಕೂಡ ನಮ್ಮ ಹತ್ರ ಅಸ್ತಮಕ್ಕೆ ಔಷಧಿ ಒಯ್ದಿದ್ದಾರೆ. ತಗೊಂಡೋಗಿ ಅಂತೆ ನಾನು. ಒಳ್ಳೆಯದು, ಭಾಳ ಒಳ್ಳೆಯದು. ತಲೆನೋವು ಬಂತು ಅಂದರೆ ಎಲ್ಲೂ ತೋರಿಸ್ಬೇಡಿ ದಯವಿಟ್ಟು, ಕೂಡಲೇ ಸಂಪರ್ಕಿಸಿ. ಗುಣ ತಕ್ಷಣ. ಕಿಡ್ನಿಯಲ್ಲಿ ಕಲ್ಲು ಅಷ್ಟು ತಕ್ಷಣ ಗುಣ ನಮ್ಮದು. ಅಸ್ತಮ ವಾರದಲ್ಲೇ ಗುಣ. ಈ ಥರ ಟೈಮಿಂಗ್ ಯಾವ ಡಾಕ್ಟ್ರು ಹೇಳಲ್ಲ. ಇತ್ಯಾದಿ ಕಾಯಿಲೆಗೆ ಔಷಧಿ ನಮ್ಮಲ್ಲಿದೆ, ಕೂಡಲೇ ಸಂಪರ್ಕಿಸಿ. ಈಗ ಬ್ಯಾಂಕಿನಲ್ಲಿ ಶ್ಯೂರಿಟಿ ಕೇಳಿದ್ರಿ ತಾವು, ಕೊಡೋಣ. ನಮ್ಮ ಅಪ್ಪನಪ್ಪ ಬಿಜಾಪುರದವ, ನಮ್ಮ ತಾಯಿಯ ಅಪ್ಪ ಅಲಹಾಬಾದ್ ಇಂದಿರಾ ಗಾಂಧಿ ಓಣೆವ. ಅಲ್ಲಿ 18 ಎಕರೆ ಜಮೀನು ನಮ್ಮದು ಇದೆ. ಆ ರಿಕಾರ್ಡ್ ತೆಗೀರಿ. ಸೈಯದ್ ಖಾನ್ ಪಠಾನ್ ವಲ್ ಇಬ್ರಾಹಿಂ ಸಾಬ್ ಅವ್ರ ಮಗ ಸೈಯದ್ ಖಾನ್ ಪಠಾನ್, ಅವ್ರ ತಂಗಿ ಮಗ ಪೀರ್ ಸಾಬ್, ಪೀರನ್ ಕಣೆ ಸಾಹೇಬರು. ಇದು ಅಡ್ರೆಸ್ ತೆಗೀರಿ, ತೆಗೆದು ನಮಗೆ ಕೊಡ್ರಿ. ನಮ್ಮ ಬರೋದನ್ನು ಕೊಡಿ, ಅನ್ಯಾಯದ ಬೇಡ. ನಿಮ್ಮದು 10 ಕೋಟಿ ಸಾಲ ತೊಗೊಂಡ್ರು 5 ಪೈಸಾ ಇಟ್ಕೊಳಲ್ಲ, ನಾನು ಕೊಟ್ಬಿಡ್ತೇನೆ. ನಮ್ಮಪ್ಪನಿಗೆ ಹುಟ್ಟಿ ಬೇರೆಯವ್ರದ್ದು ಯಾಕ್ರಿ ಹೆಸರು ಹೇಳಬೇಕು? ಅದು ಯಾತಕ್ಕೆ ಬಂತ್ರಿ? ನಾನು ಕೆಟ್ಟ ಕಾಡಿನಲ್ಲಿ ಇಲ್ಲಿ ಕುಂತಿದ್ದೀನಿ. ಸಿಂಹ ಹುಲಿ ತಿರುಗಾಡೋ ಜಾಗ ಅಂಥೇಳಿ ನಮ್ಮ ತಂದೆಯವ್ರು ಬಿಟ್ಟು ಹೋಗಿದ್ರು. ಈಗ ಮತ್ತೆ ಬಂದು ನಾನು ಸೇರ್ಕೊಂಡಿದ್ದೀನಿ. ನಮಸ್ಕಾರ ನನ್ನ ಜನಜಾತಿಗೆ. ಈಗ ನಮ್ಮಲ್ಲಿ ಬರೋರಿಗೆ ಫೀಸಿಗೆ ಏನೂ ಇಲ್ಲಪ್ಪ, ನಾವು ಇನ್ನೊಬ್ಬರ ಮನೇಲಿ ಕೆಲಸ ಮಾಡ್ತಾಯಿದ್ದೇವೆ ಅಂದರೆ ನಮ್ಮ ಜನಜಾತಿಯಲ್ಲೇ ನೀವು ಕೆಲಸ ಮಾಡೋರು, ನಿಮಗೆ ಫ್ರೀನೇ ನಾನು. ಈಗ ನೀವು 20 ಲಕ್ಷದ ಕಾರ್ ತಂದಿರಿ ಅಂದರೆ 1 ಲಕ್ಷ ನಾನು ಕೇಳೋನೆ. ಫೀಸಿಂದ ಇದೇ ಲೆಕ್ಕ. ಈಗ ಏನೇನಿಲ್ಲ ಅಂದರೆ ಏನೂ ಇಸ್ಕೊಳ್ಳಲ್ಲ ನಾನು, ನನ್ನದೇ ಜೋಬಿಂದ ಹೋಗಲಿ. ನನ್ನ ಕೋಟ್ ಆದರೂ ಮಾರಿ ಕೊಡ್ತೇನೆ. ಇದು ನನ್ನ ವಿಷಯ. ಮಕ್ಕಳಾಗೋದ್ರ ಬಗ್ಗೆ ನಮ್ಮಲ್ಲಿ ಔಷಧಿ ತಕ್ಷಣ ಕ್ಲೀನ್, ಖಚಿತವಾಗಿ, ಉಚಿತವಾಗಿಯೂ ಸಿಗುತ್ತೆ. ಏನೂ ಇಲ್ಲಪ್ಪ ನಮಗೆ ಮಕ್ಕಳೇ ಇಲ್ಲ, ಇತ್ಲಾಗ ಜಮೀನು ಮನೇನೂ ಇಲ್ಲ ಅಂದರೂ ಫ್ರೀನೂ ಕೊಡ್ತೀವಿ. ಆ ಥರವಾಗಿ ಕೊಡ್ತೇವೆ ನಾವು. ನನ್ನ ದುಃಖದ ವಿಷಯ ಅಂದರೆ 4500 ಜನ ಸೇರಿ ನನ್ನ ಆ ವೋಟಿಂಗ್ ಎಲೆಕ್ಷನ್ ಬಾಬು ನಾಯ್ಕ್ ಏನಿದ್ದಾರೆ ನನ್ನನ್ನು ಅಲ್ಲಿಂದ ಓಡಿಸೋದಕ್ಕೆ ಮಾಡಿದರು. ಮಡ್ಗಾಂವದಲ್ಲಿ ರೈಲ್ವೆ ಸ್ಟೇಷನ್ ಫೌಂಡೇಶನ್ ಕಟ್ಟಡ ನಾನು ಮಾಡಿರೋದು. 4500 ಜನ ಬಂದು ನನ್ನ ಬೆದರಿಸಿದ್ರು, ಎತ್ಕೊಂಡು ಹೋದರು. ಹಾಗೆ ಹೋಗಿ ಅವರು ನನ್ನ ಏನೂ ದುಃಖ ಮಾಡಿಲ್ಲ, ಕೇಳಿ ನನ್ನ ಸಂತೈಸಿ ಪ್ರೀತಿ ಮಾಡಿದರು. ನೋಡಪ್ಪ, ನನ್ನ ಜನಜಾತಿಗಾಗಿ ನೀನು ರೈಲ್ವೆನಾರ ಕಟ್ಟಕ್ಕೆ ಹೋಗಿದ್ದ, ನಾವು ಅದು ಮಾಡಿಲ್ಲ ಅಂಥೇಳಿ ನನಗೆ ಮುದ್ದು ಕೊಟ್ಟು ಹೋದರು ಅವರು. ಇಷ್ಟು ಮಾಡಿದರು ನನ್ನ. ಬಾಬು ನಾಯ್ಕ್ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಕಟ್ಟೋಬೇಕಾದ್ರೆ ತನ್ನ ಜನರನ್ನು 4500 ಜನನ್ನು ನನ್ನನ್ನು ಹೊಡೆಯೋಕ್ಕೆ ಕಳಿಸಿದ್ರು. ಆ ಜನ ನನಗೆ ಹೊಡೆದಿಲ್ಲ, ಊಟ ಕೊಟ್ಟು ಸಂತೈಸಿ ಕುಂದರಿಸಿ ಮುತ್ತು ಕೊಟ್ಟರು. ಆ ಜನ ನನ್ನ ತಂದೆ ತಾಯಿ ಇದ್ದಂಗೆ.
ಯಾವುದೇ ಜಾತಿಯವರಾಗಲಿ ನನ್ನ ಜನಜಾತಿ ಅದು. ಯಾಕಂದರೆ ನಾನು ಬಿಜಾಪುರದ ಒಂದು ವಂಶದ ಕುಡಿ ನಾನು. ಹಾಗಾಗಿ 4,500 ಜನ ನನ್ನನ್ನು ಹೊಡೆಯೋಕೆ ಬಂದರು. ಅವ್ರು ಹೊಡೆದಿಲ್ಲ, ನನ್ನ ಪ್ರೀತಿಸಿ, ನನ್ನ ಊಟ ಮಾಡಿಸಿ, ಕುಣಿಸಿ, ಸಂತೈಸಿ, ನನ್ನ ಕೆಲಸಗಾರರು ಹೇಳಿದರು, ಅವ್ರ ಹತ್ರ ದುಡ್ಡಿಲ್ಲರು ಗೋದಾಮ್ನಾಗಿನ ಸಿಮೆಂಟ್ ಕದ್ದು ನನ್ನ ಊಟ ಅಕ್ಕಿ ಕೊಡಿಸೋದ್ರು ಇವರು ಅಂತೇಳಿ ಹೇಳಿದರು. ಆ ಜನರಿಗೆ ನನ್ನ ನಮಸ್ಕಾರಗಳು.